ಅಂಧಕಾರದಿಂದ ಪ್ರಕಾಶದ ಕಡೆಗೆ ನಡೆದಾಡು ಮಧುರ ಮಕ್ಕಳೇ. ಸ್ವರ್ಗವಾಗಿದ್ದ ಭಾರತವನ್ನು ಮರಳಿ ನೆನಪು ಮಾಡಿಕೊಳ್ಳಿ. ಒಬ್ಬ ತಂದೆ, ಒಬ್ಬ ಕಥೆ, ಎಣೆಯಿಲ್ಲದ ಸತ್ಯ ಜ್ಞಾನ, 84 ಜನ್ಮಗಳ ಕಥೆ ಕೇಳಿಸಲು ಬಂದ ಶಿವಬಾಬಾ. ಓಂ ಶಾಂತಿ, ಓಂ ಶಾಂತಿ. ಒಮ್ಮೆ ಭಾರತ ಸ್ವರ್ಗವಾಗಿತ್ತು, ಪ್ರಕಾಶತೆಯಲ್ಲಿದ್ದೆವು ನಾವು. ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಸುಖ ಶಾಂತಿ ತುಂಬಿತ್ತು ಎಲ್ಲವೂ. ಒಂದೇ ಧರ್ಮ, ಒಂದೇ ರಾಜ್ಯ, ದೇವಿ ದೇವತೆಗಳ ಲೋಕ, ಸ್ವರ್ಗ ವೈಕುಂಠ ಹೆವೆನ್ ಎಲ್ಲವೂ ಭಾರತದ ಹೆಸರೇ ಆಗಿತ್ತು. ಇಂದು ಕಲಿಯುಗ ಬಂದಿದೆ ಮಕ್ಕಳೇ, ಅಂಧಕಾರ ಆವರಿಸಿದೆ. ನರಕವಾಸಿಗಳಾಗಿ ಮನುಷ್ಯರು ದುಃಖದ ಬಂಧನದಲ್ಲಿದ್ದಾರೆ. ಅಂಧಕಾರದಿಂದ ಪ್ರಕಾಶದ ಕಡೆಗೆ ತಂದೆಯ ಕರೆಯು ಕೇಳು. ನರಕದಿಂದ ಸ್ವರ್ಗದ ಕಡೆಗೆ ಮರಳಿ ಹೆಜ್ಜೆ ಇಡು. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ನಾನು ಕಥೆ ಹೇಳಲು ಬಂದಿದ್ದೇನೆ. 84 ಜನ್ಮಗಳ ಕಥೆಯನ್ನು ನಿಮಗೆ ಸ್ಮರಣೆ ತರಿಸುತ್ತೇನೆ. ಮೊದಲ ಜನ್ಮದಲ್ಲಿ ದೇವತೆಗಳಾಗಿ ಸತೋಗುಣದಲ್ಲಿ ಜೀವಿಸಿದ್ದೀರಿ. ನಂತರ ರಜೋತಮೋಗೆ ಇಳಿದು ಭಕ್ತಿಯ ಮಾರ್ಗ ಹಿಡಿದಿದ್ದೀರಿ. 2 ಯುಗಗಳ ನಂತರ ನೀವೇ ದೊಡ್ಡ ದೊಡ್ಡ ಮಂದಿರ ಕಟ್ಟಿದಿರಿ. ಭಕ್ತಿಯನ್ನು ಆರಂಭ ಮಾಡಿದಿರಿ, ತಂದೆಯನ್ನು ಮರೆತಿರಿ. ಇದು ಅಂತಿಮದಲ್ಲಿಯೂ ಅಂತಿಮ ಜನ್ಮ, ವಾನರ್ಥ ಸ್ಥಿತಿಯ ಕಾಲ. ದುಃಖಹರ್ತ ಸುಖಕರ್ತ ಬನ್ನಿ ಎಂದು ನೀವೇ ಕರೆಯುತ್ತೀರಲ್ಲ. ಶಾಸ್ತ್ರಗಳಲ್ಲಿ ಭಕ್ತಿ ಮಾತ್ರ, ಸದ್ಗಜ ಜ್ಞಾನ ಇಲ್ಲ. ಮನುಷ್ಯರು ಯಾರನ್ನು ಉದ್ಧಾರ ಮಾಡಲಾರರು, ಸರ್ವರ ಸದ್ಗತಿದಾತ ಒಬ್ಬರೇ. ಗೀತೆಯು ಶಿರೋಮಣಿ ಶಾಸ್ತ್ರ, ಭಗವಂತನು ಭಾರತದಲ್ಲಿ ಉಚ್ಚರಿಸಿದುದು. ಮಾನವನಿಂದ ದೇವತೆಯಾಗುವ ರಹಸ್ಯ ತಂದೆಯೇ ತಿಳಿಸುವುದು. ರಾಮ ರಾವಣ ಕಥೆಗಳು ರೂಪಕ ಮಾತ್ರ ಮಕ್ಕಳೇ. ನಿಜವಾದ ರಾವಣ ಅಂದರೆ ಇದು ವಿಕಾರಗಳ ಬಂಧನೆ. ಒಬ್ಬ ತಂದೆ, ಒಬ್ಬರೇ ಸತ್ಯ, ಪತಿತ ಪಾವನ ಶಿವ. ಅವರ ಕಾಣವೇ ನಮ್ಮ ದೀಪ, ಅಂಧಕಾರ ಕಳೆಯುವ ಶಕ್ತಿ. ಪಾವನ ಖಂಡವೇ ಸತ್ಯ ಖಂಡ, ಪತಿತ ಖಂಡ ಅಸತ್ಯ ಖಂಡ. ಭಾರತ ವಿನಾಶಿ ಭೂಮಿ, ಇದು ಎಂದಿಗೂ ನಾಶವಾಗದು. ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಮತ್ಯಾವುದೇ ಖಂಡ ಇರಲಿಲ್ಲ. ನಂತರವೇ ಇತರ ಧರ್ಮಗಳು ಡ್ರಾಮ ಪ್ರಕಾರ ಬಂದವು. ಲಕ್ಷಾಂತರ ಅಲ್ಲ, ಮನುಷ್ಯ ಜಾತಿಯೇ ಒಂದೇ. 84 ಜನ್ಮಗಳು ಆತ್ಮಕ್ಕೆ ಮಾತ್ರ. ಅರ್ಧಕಲ್ಪ ರಾವಣ ರಾಜ್ಯ, ಪಂಚವಿಕಾರಗಳ ಆಳ್ವಿಕೆ. ದುಃಖದಲ್ಲಿ ಎಲ್ಲರೂ ಕರೆಯುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು. ಸಂಗಮ ಯುಗದಲ್ಲಿ ತಂದೆ ಬರುತ್ತಾರೆ, ತದಿ ಬಲ್ಪುಲವಿಷ್ಟಗಮಧಿಕರನ್ನು ಧಾಮಡ ಮಾರಲು, ಸರ್ವದ ಸ್ಥಾಪನೆ ಮಾಡಲು. ತ್ರವನ ಕನುದಿದಲ್ಲಿ ಬಂದು ಆದಿಸಲಾಕನಗೆ ವಿತೆ ಮತ ಧರ್ಮ ಸ್ಥಾಪನೆ. ವೆದು ನಾಮ ಯೋಜನೆಯಂತೆ ಅಂತ್ಯವಿಲ್ಲ
ಗೆಚ್ಚಪ್ರಾ ವೈದೆಲೆ ಸಮಯ ಮಕ್ಕನೆ ಪಾವನರಾದುವ ಪಲಿದೆ ದಿದು ಅಜಸೋ ಪರೆ ಅಂತಿಮ ಜನ್ಮು ಕಂದಿ ಎಂದರಾಸ್ತಿ ಪರೆಯೂ ಸೋಯು ಹೇ ಆತ್ಮರೇ ತೇ ಮಲ್ಲಾರೆ ಮಾದಿ ಮಾಡಿದೆ ದಿಢೀರುವೆಟ್ಟು ಕಂದೆಯನ್ನು ನೆನಪು ಮಾಡಿ ರಾಚಾಗಿಯನ್ನು ಸ್ಟೇರಿಸಿ ಆತ್ಮದಲ್ಲಿಯ ಸಂಸಾದ ಅದರಂತೆ ಜನ್ನಗನ ಮೇಜದಿಂದ ಪೋಪ ಬಸ್ಲ ಪುನಿಯ ಮನದುವ ದಾರಿ ದೇಹ ಸಂಬಂಧ ವಿರುದ್ಧ ಜೀವಂದು ಸ್ಥಿತಿಯಲ್ಲಿ ನ್ಯಾಯಲಾಪ್ಯಾಯಾದಿ ಮದುಪು ಬಂಧರ ಮುಕ್ತ ಜೀವನ ಮುಖರ ಮತ್ತು ಎಬರೆರಿಯಾಗಿ ಪೊತ್ತು ಇಂದರ ಶ್ರೀಯವಿ ಬಂದ ಸೆಕೆಂದಿನಲ್ಲಿ ಸುಖಿತವಾನವಾಲೊತ್ತೆ ನಟಿ ಕವಿ ಅನ್ನುಕರ